ಕೆಲವರು ಹೇಳ್ತಾ ಇರ್ತಾರೆ ಹೊಡೆದ್ರೆ ಆನೆ ಹೊಡಿಬೇಕಪ್ಪ ಅಂತ. ಹೊಡೆದ್ರೆ ಆನೆ ಹೊಡಿಬೇಕು. ಯಾಕೆ ಈ ಮಾತು ಬರ್ತಿದೆ ಅಂತ ಹೇಳಿದ್ರೆ, ಮಾಡಿದ್ರೆ ಸಾವಿರಾರು ಕೋಟಿ ಸಾಲ ಮಾಡ್ಬಿಡ್ಬೇಕು ಬ್ಯಾಂಕಲ್ಲಿ ಅಂತ. ಆ ಥರನೇ ಮಾಡಿಕೊಂಡು ವಿದೇಶಗಳಲ್ಲಿ ಆರಾಮಾಗಿದ್ದಾರೆ. ವೀರ ಶೂರ ಧೀರ ಎಳ್ಕೊಬಂದ್ಬಿಡ್ತೀವಿ, ಇಲ್ಲಿ ಮಂಡಿ ಉರಿಸ್ಬಿಡ್ತೀವಿ, ಕಕ್ಕಿಸ್ಬಿಡ್ತೀವಿ ಎಲ್ಲ ದುಡ್ಡು, ನಾವು ಬಿಟ್ಬಿಡ್ತೀವ, ದೇಶದ ಸಂಪತ್ತು ಎಲ್ಲ ಮಾತಾಡಿದವರು ಯಾರು ಬೋಲ್ತಿ ಬಂದು ಎಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಇವತ್ತಿಗೆ. ಯಾರೂ ಕರ್ಕೊಂಡು ಬರಲಿಲ್ಲ ಅವ್ರನ್ನ, ಯಾರು 50 ಪೈಸೆ ವಸೂಲಿ ಮಾಡಿದ್ದು ಕೇಳಿಲ್ಲ. ಇನ್ನೊಂದು ಕಡೆ ಅವರು ನಾವೆಷ್ಟು ಕಟ್ಟಬೇಕಾಗಿತ್ತು ಕಟ್ಟಿಬಿಡ್ತೀವಿ ಅಂದರು. ಕಟ್ಟಿಸ್ಕೊಳ್ಳೋ ಸ್ಥಿತಿ ಈ ದೇಶ ಇಲ್ಲ. ಕಟ್ಟಿಬಿಟ್ಟು ಬರ್ತೀನಪ್ಪ ಇಂಡಿಯಾಗೆ, ನಿನಗೆ ನಾನು ಹಣದ ವಿಷಯ ತಾನೇ ಇಲ್ಲಿರೋದು, ಇನ್ಯಾರು ಮರ್ಡರ್ ಮಾಡಿ ನಾನು ಬಂದಿಲ್ವಲ್ಲ, ನಾನೇ ಕಟ್ತೀನಪ್ಪ ದುಡ್ಡನ್ನ, 6,000 ಕೋಟಿ ಚಿಲ್ಲರೆ ಆಗಿದೆ ಕಟ್ತೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು. ಕಟ್ಟಿಸ್ಕೊಳ್ಳೋಕ್ಕೆ ಇವ್ರು ರೆಡಿ ಇಲ್ಲ. ಇದರ ಮಧ್ಯೆ 50,000 ಈ ದೇಶದಲ್ಲಿ ಹಾಗೇನೆ ಟ್ರ್ಯಾಕ್ಟರ್ ಸಾಲ ಮಾಡಿಬಿಟ್ರೆ ಅವನು ದೊಡ್ಡ ಮಾಡಬಾರ್ದು ಮಾಡಿಬಿಟ್ಟಿದ್ದಾನೆ ದೇಶದಲ್ಲಿ ಅಂಥೇಳಿ ಆ ಮನುಷ್ಯ ನೇಣು ಹಾಕೊಳ್ಳೋರ್ಗೂ ಬಿಡಲ್ಲ ಇಲ್ಲಿ. ಟ್ರ್ಯಾಕ್ಟರ್ಗೆ ಸಾಲ ಏನು, ಟ್ರ್ಯಾಕ್ಟ್ರಿಂದ ಏನು ಮಾಡ್ಬೋದು ಒಬ್ಬ ಮನುಷ್ಯ? ಇಟ್ಟಿಗೆ ಸಾಗಿಸಬಹುದು, ಗೊಬ್ಬರ ಸಾಗಿಸಬಹುದು, ಹೊಲ ಉಳಬಹುದು, ಒಂದು ಬೆಳೆ ಬೆಳೆಯೋಕ್ಕೆ ನೆರವಾಗಬಹುದು, ಒಂದು ಫೆನ್ಸಿಂಗ್ ಏನೋ ಒಂದು ಕಲ್ಲುಗಳು ಸಾಗಿಸಬಹುದು. ಇನ್ನೇನು ಮಾಡೋಕ್ಕಾಗುತ್ತೆ ಟ್ರ್ಯಾಕ್ಟ್ರಲ್ಲಿ? ಈ ಟ್ರ್ಯಾಕ್ಟ್ರಿಗೆ ಸಾಲ ಮಾಡಿಬಿಟ್ರೆ ಅವನ ಮನೆಗೆ ನೋಟಿಸ್ ಅಂಟಿಸಿ ಅವನ ಊರಲ್ಲಿರ್ತಕ್ಕಂಥ 3 ಮತ್ತೊಂದು ಮನೆಯ ನಡುವೆ ಆ ಮರ್ಯಾದೆಗೆ ಅಂಜಿ ಒಂದಿನ ತೋಟದ ಮನೆಗೆ ಹೋಗ್ಬಿಟ್ಟು ತೋಟದಲ್ಲಿ ಬಾವಿ ಮೇಲಿರ್ತಕ್ಕಂಥ ಮರಕ್ಕೆ ನೇಣು ಹಾಕೋತಾರೆ, ಇಲ್ಲ ಬಾವಿಗೆ ಬಿದ್ದು ಸಾಯ್ತಾನೆ. ಇದು ಮಾಡ್ತಿರೋದು ನೋಡಿ. ಇಲ್ಲಿ ಮೈಕ್ರೋ ಫಿನಾನ್ಸ್ ಅಂಥೇಳಿ ಯಾವ ರೀತಿಯಲ್ಲಿ ಇವರು ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮನುಷ್ಯ ಸಾಲ ಮಾಡಿದಾನಷ್ಟೇ. 25,000 ಕೋಟಿ ಸಾಲ ಮಾಡಿರೋರು ಆರಾಮಾಗಿದ್ದಾರೆ ಇವತ್ತಿಗೆ. ದೇಶದ ದುಡ್ಡು, ಜನಗಳ ದುಡ್ಡದು. ಎಂಥ ಆಟ ಇರುತ್ತೆ ಅಂದರೆ ಇವ್ರದ್ದು. ಓವರ್ ಪ್ರೈಸಿಂಗ್ ಅಂತ ಒಂದು ಮಾಡ್ತಾರೆ. ಓವರ್ ಪ್ರೈಸಿಂಗ್ 2,000 ಕೋಟಿ ಪ್ರಾಜೆಕ್ಟ್ ಇದ್ದರೆ 5,000 ಕೋಟಿ ಬರೆಸ್ತಾರೆ. 20% ದುಡ್ಡು ಹಾಕಪ್ಪ ಅಂದರೆ 5,000 ಕೋಟಿಲಿ ಅದೊಂದಷ್ಟು ಮುರ್ಕೊಂಡು ಇವ್ರ ಕೈಯಿಂದ ಏನೂ ಹಾಕಿರಲ್ಲ, ಅದನ್ನು ಬ್ಯಾಂಕಿಂದನೇ ತೊಗೊಂಡಿರ್ತಾರೆ ಇವರು. ಬ್ಯಾಂಕ್ ಅಧಿಕಾರಿ ಅಡ್ಜಸ್ಟ್ ಮಾಡಿರ್ತಾರೆ. ಸೇಫ್. ಲಾಭ ಬಂತ, ನಾನು ಉದ್ಯಮಿ, ನಾನು ಶ್ರೇಷ್ಠ ಉದ್ಯಮಿ, ನನಗೆ ಅಷ್ಟು ಅವಾರ್ಡ್ ಬಂದಿದೆ, ಇಷ್ಟು ಅವಾರ್ಡ್ ಬಂದಿದೆ ಅಂತ ಅಲ್ಲಿ ಹೇಳ್ಕೊಳ್ಳೋದು. ಅಕಸ್ಮಾತ್ ಲಾಸ್ ಆಯಿತಾ, ನಂದೇನಿಲ್ಲಪ್ಪ ಬ್ಯಾಂಕಿಂದ ದುಡ್ಡು ಬ್ಯಾಂಕ್ದು, ನಾನು ಕೈಯಿಂದ ಪಾಪರ್ ಅಂತೀರ, ಕರ್ಕೊಳ್ಳಿ ಪಾಪರ್ ಅಂತ ಮಾಡಿ ನನ್ನ ಬ್ಯಾಂಕ್ರಪ್ಸಿ ಕರ್ಕೊಳ್ಳಿ, ಓಡೋದವನು ಅನ್ಕೋತೀರ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ ಆ ದುಡ್ಡಲ್ಲಿ ಏನೇನು ಮಾಡ್ಕೋಬೇಕೋ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ 50,000 ಒಂದು 10,000 1,00,000 ಸಾಲ ತಗೊಂಡ್ರೆ ನೇಣು ಹಾಕ್ಕೊಂಡು ಸಾಯೋವರೆಗೂ ಬಿಡಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಿದು? ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಬಾಣಂತಿಗೆ ರಿಲೀಫನ್ನು ಕೊಡಿಸಲಾಗಿದೆ. TV5 ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪ್ರಸಾರದ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಂದಿಸ್ತಾರೆ. ಇದಕ್ಕೆ ಆಕ್ಸಿಡೆಂಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿದ್ದಾರೆ. ಬೆನ್ನು ಮುಳಗೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಏಟು ಬಿದ್ದಿದೆ. ಇದರ ಮಧ್ಯೆ ಬಾಣಂತಿಯೊಬ್ಬಳನ್ನು ಫೈನಾನ್ಸ್ ಕಂಪನಿಯವರು ಮನೆಗೆ ಬೀಗ ಹಾಕ್ಬಿಟ್ಟು ಆಚೆ ಹಾಕಿರ್ತಾರೆ. ಆ ಮಗುಗೂ ಚಳಿ, ಬಾಣಂತಿಗೂ ಚಳಿ. ಮಿನಿಮಮ್ ಮನುಷ್ಯತ್ವ ಬೇಡವೇನ್ರಿ? ನಾನಿಲ್ಲಿ ಹೇಳೋದು, ಈ ಯಾರೋ ಬ್ಯಾಂಕ್ ಕಡೆಯಿಂದ ಸಿಬ್ಬಂದಿ ಬರ್ತಾರಲ್ಲ, ನನಗೆ ಆ ಸಿಬ್ಬಂದಿಯ ಬಗ್ಗೆ ತಕರಾರಿಲ್ಲ ರೀ. ಅವರು ಅದಕ್ಕೆ ಒಬ್ಬ ಸ್ಯಾಲ್ರಿ ತೊಗೊಳ್ತಾ ಇರ್ತಕ್ಕಂಥ ಎಂಪ್ಲಾಯ್ ಅಷ್ಟೇ. ಅವರು ಬ್ಯಾಂಕ್ನ ಮೂಲ ಇರ್ತಾನಲ್ಲ ಒಬ್ಬ, ಫೈನಾನ್ಸ್ ನಾನೇನು ನಡೆಸ್ತಾ ಇದ್ದೀನಿ, ಮೈಕ್ರೋ ಫೈನಾನ್ಸ್ ನಾನು ಮಾಲೀಕ ಇದ್ದೀನಿ ಅಂತ ಮಾತಾಡ್ತಾರಲ್ಲ, ಅವ್ರನ್ನ ಒಳಗಡೆ ಹಾಕಬೇಕೆ ಹೊರತು ಯಾರೋ ಬಂದಿರ್ತಾನೆ ಅವ್ರಿಗೆ ಕಳಿಸ್ಕೊಟ್ಟು ನೀನು ವಸೂಲಿ ಮಾಡ್ಕೊಂಡು ಬಂದರೆ ಕೆಲಸದಲ್ಲಿ ಇರ್ತೀಯಾ, ಇಲ್ಲಾಂದರೆ ಕೆಲಸದಲ್ಲಿ ಇರೋಲ್ಲ ಅಂತ ಹೇಳಿದ್ರೆ ಅವ್ನು ಬರಲೇಬೇಕು, ಕೇಳಲೇಬೇಕು ಅವನು. ಇಲ್ಲಿ ನೋಡಿ, ಈ ಒಂದು ವರದಿಯನ್ನು ಪ್ರಸಾರವಾಯ್ತಲ್ಲ, ಇದರಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದರೂ ಕೂಡ ಬಾಣಂತಿಯ ನೋವಿಗೆ ಸ್ಪಂದಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಫೈನಾನ್ಸ್ ಯಾವ ಮನೆಯನ್ನು ಸೀಜ್ ಮಾಡಿತ್ತೋ ಅದೇ ಬಾಣಂತಿ ಗಣಪತಿ ಲೋಹಾರ ಮನೆ ಓಪನ್ ಮಾಡಿಸಲಾಗಿದೆ. ಇವತ್ತು 1 ತಿಂಗಳ ಹಸುಗೂಸು ಸಮೇತ ಮನೆಯಿಂದ ಆಚೆ ಹಾಕಿದ್ರು ಸಿಬ್ಬಂದಿ. ಫೈನಾನ್ಸ್ ಸಿಬ್ಬಂದಿ ಎದುರುಗಡೆ ಬಾಣಂತಿಯನ್ನು ಮನೆ ಒಳಗಡೆ ಕಳಿಸಿದ್ದಾರೆ ಸಚಿವೆ. ಆಸ್ಪತ್ರೆಯಲ್ಲೇ TV5 ವರದಿಯನ್ನು ನೋಡಿ ಆಪ್ತರನ್ನ ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬಾಣಂತಿ ಕುಟುಂಬವನ್ನು ಮತ್ತೆ ಮನೆಗೆ ಸೇರಿಸಿದ್ದಾರೆ ಇವರು. ಥ್ಯಾಂಕ್ ಯು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಥ್ಯಾಂಕ್ ಯು. ಒಂದು ಬಾಣಂತಿಯ ನೋವಿಗೆ ಸ್ಪಂದಿಸಿದ್ದಕ್ಕೆ ನಾವು ವರದಿ ಮಾಡಿದ್ವಿ, ನಾವು ಪ್ರಸಾರ ಮಾಡಿದ್ವಿ, ಅದನ್ನು ನೀವು ನೋಡಿದ್ರಿ. ಇದೊಂದು ಭಾಗ. ನಮ್ಮ ಆತ್ಮತೃಪ್ತಿ ಏನು ಗೊತ್ತಾ ಇಂಥ ಕೆಲಸಗಳಲ್ಲಿ ನಮಗೆ TV5ಗೆ ಆತ್ಮತೃಪ್ತಿ. ಒಂದು ಅಸಹಾಯಕ ಹೆಣ್ಣು ಮಗಳಿಗೆ ನಾವು ನೆರವಾದ್ವಲ್ಲ, ನಾವೆಲ್ಲ ಮಾಡಿಬಿಟ್ವಿ ಅಂತಲ್ಲ, ಅದರದ ಮೇಲೆ ಒಂದು ಬೆಳಕು ಚೆಲ್ಲಿ ಆ ಮಹಿಳೆ ಮತ್ತೆ ಮನೆ ಒಳಗಡೆ ಸ್ವಲ್ಪ ಬೆಚ್ಚಗೆ ಮಲ್ಕೊಳ್ಳುವಂತ ಆಯ್ತಲ್ಲ ಅಂತ ಅಷ್ಟೇ. ಸಚಿವರ PA ಬೆಂಬಲಿಗರು ಫೈನಾನ್ಸ್ ಸಿಬ್ಬಂದಿ ಮನವೊಲಿಸಿ ಅವರಿಂದನೇ ಸೀಸ್ ಆಗಿರ್ತಕ್ಕಂಥ ಮನೆಯನ್ನು ಓಪನ್ ಮಾಡಿಸಿದ್ದಾರೆ. ಸಹಾಯ ಹಸ್ತ ಚಾಚಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಎಲ್ರಿಗೂ ಧನ್ಯವಾದ ತಿಳಿಸ್ತಾರೆ ಲೋಹಾರ ಅವರು, ಅವ್ರ ಇಡೀ ಫ್ಯಾಮಿಲಿ. 5 ಲಕ್ಷ ಸಾಲ ಮಾಡಿ 3 ಲಕ್ಷ ಸಾಲವನ್ನು ವಾಪಸ್ ಕಟ್ಟಿದ್ದಾರೆ. ಈ ಒಂದು ಫ್ಯಾಮಿಲಿ ಕಂತು ಕಟ್ಟದೇ ಇದ್ದಾಗ 7 ಲಕ್ಷಕ್ಕಿಂತ ಹೆಚ್ಚಿನ ಹಣ ಕಟ್ಟಿ ಅಂತ ನೋಟಿಸ್ ಬರುತ್ತೆ. ಅವರಿಗೆ ಗಾಬರಿ ಆಗಿಬಿಡ್ತಾರೆ. 5 ಲಕ್ಷದಲ್ಲಿ 3 ಲಕ್ಷ ಕಟ್ಟಿದ್ದೀವಿ, 7 ಲಕ್ಷ ಕಟ್ಟಿ ಅಂತಾರಲ್ಲ ಅಂತ. ಕಳೆದ ರಾತ್ರಿಯಿಂದ ಬಾಣಂತಿ ಸಮೇತ ಕುಟುಂಬವನ್ನು ಆಚೆ ಹಾಕಿದ್ರು ಇವರು. ಇದೀಗ ಅವ್ರು ಮತ್ತೆ ಮನೆಗೆ ಬಂದಿದ್ದಾರೆ. ಈ ಒಂದು ಸಣ್ಣ ಸಣ್ಣ ಆತ್ಮತೃಪ್ತಿ ಇದು ನಮಗೆ. TV5 ಕನ್ನಡ ನ್ಯೂಸ್ ಒಳಗೆ ನಮ್ಮ ಮನೆ ಚಾವಿ ಹಾಕಿದ್ರ ಬಗ್ಗೆ ನ್ಯೂಸ್ ಹೋಗಿದ್ದು ಕೇಳಿ
ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪಿ ಎ ಆದಂಥ ಮಾಂತೇಶ್ ಸರ್ ಅವ್ರನ್ನ ತಾರಿಹಾಳ್ ಗ್ರಾಮಕ್ಕೆ ಕಳಿಸ್ಕೊಟ್ಟಿದ್ರಂತ. ಅವ್ರು ನಮ್ಮ ಊರಿನ ಮುಖಂಡರ ಜೋಡಿ ಭೇಟಿ ಕೊಟ್ಟ ನಮ್ಮ ಮನೆಗೆ ಅದು ಬಂದು ವಿಸಿಟಿಂಗ್ ಮಾಡ್ರಂತ. ವಿಸಿಟಿಂಗ್ ಮಾಡ ನಾವು ಇಲ್ಲೇ ಕಂಡು ಬರ್ದಿದ್ದಕ್ಕೆ ವಾಪಸ್ ನಾವಿರುವಂಥ ಕ್ಷೇತ್ರದಂತ ಕಿತ್ತೂರು ಊರಾಗಿದ್ದು ನಾವು ಅಲ್ಲೇ ನಿಚಿನ್ಕಿ ಊರಿಗೆ ಬಂದು ನಮಗೆ ಭೇಟಿ ಕೊಟ್ಟ ನಮ್ಗೆ ಸಾಂತ್ವನ ಹೇಳಿ ಹಣ್ಣು ಹಂಪಲದ ಸಹಾಯ ಮಾಡಿ ವಾಪಸ್ ನಮ್ಮ ಮನೆಗೆ ವಾಪಸ್ ಕರ್ತಂದು ನಮ್ಮನ್ನ ಸೇರಿಸಿದಾರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೀಲಿ ಹಾಕಿದ್ರಿ ಸರ, ಅವರು ವಾಪಸ್ ನಮ್ಗೆ ಚಾವಿ ತೆಗಿಸ್ಕೊಟ್ಟ ನಮ್ಮನ್ನ ಒಳಗೆ ಕರ್ಕೊಂಬಂದಿದ್ದಕ್ಕೆ ಧನ್ಯವಾದಗಳಂತೆ ಹೇಳಕ್ಕೆ ಖುಷಿ ಆಗಾಕತ್ತೈತ್ರಿ ಸರ್.